ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕರ್ಮ ಯಾರನ್ನ ಕೂಡ ಬಿಡೋದಿಲ್ಲ ಅನ್ನುವ ಮಾತಿದೆ. ಈ ಮಾತು ತುಂಬಾ ಸಲ ನಿಜ ಕೂಡ ಆಗಿದೆ. ನಾವು ಒಬ್ಬರಿಗೆ ಕೆಟ್ಟದನ್ನ ಮಾಡಿದ್ರೆ ನಮಗೆ ಅದು ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ರಿಟರ್ನ್ ಸಿಕ್ಕೇ ಸಿಗುತ್ತೆ. ಸಿಗುವಾಗ ಸ್ವಲ್ಪ ತಡವಾಗಬಹುದು ಅಷ್ಟೇ. ಈಗ ಪಾಕಿಸ್ತಾನದ ಪರಿಸ್ಥಿತಿ ಕೂಡ ಹಾಗೇ ಆಗಿದೆ. ಪಾಕಿಸ್ತಾನ ಭಯೋತ್ಪಾದಕರನ್ನ ಯಾವ ರೀತಿ ಪೋಷಣೆ ಮಾಡಿತ್ತು ಅನ್ನೋದು ಜಗತ್ತಿಗೆ ಗೊತ್ತಿದೆ. ಇದೇ ಕಾರಣಕ್ಕೆ ಪಾಕಿಸ್ತಾನವನ್ನ ಉಗ್ರ ಪೋಷಕ ದೇಶ ಅಂತ ಕರೀತಾರೆ. ಭಯೋತ್ಪಾದಕರಿಗೆ ಪಾಕಿಸ್ತಾನ ಅನ್ನುವ ಪಾಪಿ ದೇಶ ರಾಜಾತಿಥ್ಯ ನೀಡ್ತಾ ಇತ್ತು. ಅದು ಕೇವಲ ತಮ್ಮ ದೇಶದ ಭಯೋತ್ಪಾದಕರು ಅಂತಲ್ಲ, ನೆರೆಹೊರೆಯ ದೇಶದಲ್ಲಿರುವ ಭಯೋತ್ಪಾದಕರನ್ನ ಕೂಡ ತಮ್ಮಂತೆಯೇ ಟ್ರೀಟ್ ಮಾಡ್ತಾ ಇತ್ತು ಪಾಕಿಸ್ತಾನ. ಹೀಗೆ ಪಾಕಿಸ್ತಾನ ಬೆಳೆಸಿದ ಭಯೋತ್ಪಾದಕರಿಂದ ಯಾರಿಗೂ ಕೂಡ ನಾಲ್ಕಾಣೆಯ ಉಪಯೋಗ ಕೂಡ ಆಗಿಲ್ಲ. ಉಪಯೋಗ ಆಗಬೇಕು ಅಂತಾನೂ ಪಾಕಿಸ್ತಾನ ಅವರನ್ನ ಬೆಳೆಸಿದ್ದಲ್ಲ. ಪ್ರಮುಖವಾಗಿ ಭಾರತಕ್ಕೆ ತೊಂದರೆ ಕೊಡಬೇಕು ಅಂತಾನೆ ಉಗ್ರರನ್ನ ಬೆಳೆಸಿತ್ತು ಪಾಕಿಸ್ತಾನ. ಹೀಗೆ ಪಾಕಿಸ್ತಾನ ಹಾಲೆರೆದು ಪೋಷಣೆ ಮಾಡಿದ ಉಗ್ರ ಸಂಘಟನೆಗಳಲ್ಲಿ ತಾಲಿಬಾನ್ ಕೂಡ ಒಂದು. ತಾಲಿಬಾನಿಗಳಿಗೆ ಆಶ್ರಯ ನೀಡಿದ ದೇಶ ಪಾಕಿಸ್ತಾನ. ಆದರೆ ಇದೇ ತಾಲಿಬಾನಿಗಳು ಈಗ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ತಮ್ಮ ಅಪ್ಪ ಅಂತಾನು ನೋಡದೆ ತಾಲಿಬಾನಿಗಳು ಪಾಕಿಸ್ತಾನದ ವಿರುದ್ಧ ದಂಡೆತ್ತಿ ಬಂದಿದ್ದಾರೆ. ಕೆಣಕಿದ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡದೆ ಬಿಡೋದಿಲ್ಲ ಅಂತ ತಾಲಿಬಾನ್ ಸೇನೆ ಶಪಥ ಮಾಡಿದೆ. ಅಫ್ಘಾನಿಸ್ತಾನದಲ್ಲಿ ಆಡಳಿತ ನಡೆಸ್ತಾ ಇರುವ ತಾಲಿಬಾನಿಗಳು ಪಾಕಿಸ್ತಾನದ ವಿರುದ್ಧ ಪ್ರತಿದಾಳಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ತಾಲಿಬಾನಿ ಸೇನೆ ಪಾಕಿಸ್ತಾನಕ್ಕೆ ನುಗ್ಗಿ ಬರ್ತಾ ಇದೆ. ತಾಲಿಬಾನಿಗಳಿಂದ ಪಾಕಿಸ್ತಾನವನ್ನ ಏನ್ ಮಾಡೋದಕ್ಕೆ ಆಗುತ್ತೆ ಅಂತ ನೀವು ಅಂದುಕೊಂಡಿರಬಹುದು. ತಾಲಿಬಾನಿಗಳ ಬಳಿ ಇರೋದು ಸಾಮಾನ್ಯ ಸೇನೆ ಅಲ್ಲ. ಆ ಸೇನೆಯಲ್ಲಿ ಅಮೆರಿಕಾದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದೆ. ಈ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನೇ ಹೊತ್ಕೊಂಡು ತಾಲಿಬಾನಿಗಳ ಸೈನ್ಯ ಪಾಕಿಸ್ತಾನ ಗಡಿಯತ್ತ ಧಾವಿಸುತ್ತಿದೆ. ಅಲ್ಲಿಗೆ ತಾಲಿಬಾನಿಗಳು ದೊಡ್ಡದೊಂದು ಸೂಚನೆ ಕೊಟ್ಟು ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನ ಗಡಗಡ ಅಂತ ನಡಕ್ತಾ ಇದೆ. ಅಷ್ಟಕ್ಕೂ ತಾಲಿಬಾನಿಗಳು ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದ್ದು ಯಾಕೆ? ಪಾಕಿಸ್ತಾನದಿಂದ ತಾಲಿಬಾನ್ ಸೈನ್ಯವನ್ನ ಎದುರಿಸೋದಕ್ಕೆ ಸಾಧ್ಯವಿಲ್ವಾ? ತಾಲಿಬಾನಿಗಳ ಕೈಯಲ್ಲಿ ಅಮೆರಿಕದ ಶಸ್ತ್ರಾಸ್ತ್ರ ಇರೋದು ಹೇಗೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಪಾಕಿಸ್ತಾನ ಹಾಗೂ ತಾಲಿಬಾನಿಗಳ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ. ಇತ್ತೀಚೆಗೆ ಪಾಕಿಸ್ತಾನದ ಸೇನೆ ಅಫ್ಘಾನಿಸ್ತಾನಕ್ಕೆ ನುಗ್ಗಿ ದಾಳಿ ಕೂಡ ಮಾಡಿತ್ತು. ಈ ದಾಳಿಯ ನಂತರ ತಾಲಿಬಾನಿಗಳು ಅಕ್ಷರಶಃ ಸಿಡಿದು ಬಿಟ್ಟಿದ್ರು. ಪಾಕಿಸ್ತಾನ ಮಾಡಿದ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡೋದಿಲ್ಲ ಅಂತ ಆರ್ಭಟವನ್ನ ಕೂಡ ಮಾಡಿದ್ರು. ಕೇವಲ ಆರ್ಭಟ ಮಾಡಿದ್ದು ಮಾತ್ರವಲ್ಲ, ಈಗ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಶುರು ಮಾಡಿದೆ. ತಾಲಿಬಾನಿಗಳು ತಮ್ಮ ಸೇನೆಯನ್ನ ಪಾಕಿಸ್ತಾನ ಗಡಿಯತ್ತ ಅಟ್ಟಿಬಿಟ್ಟಿದ್ದಾರೆ. ತಾಲಿಬಾನಿಗಳ ಸೇನೆ ಅಂದ ತಕ್ಷಣ ಅದು ಪಾಕಿಸ್ತಾನದಷ್ಟು ಬಲಿಷ್ಠವಾಗಿರೋದಿಲ್ಲ ಅಂತ ನೀವೆಲ್ಲ ಅಂದುಕೊಂಡಿರಬಹುದು. ಇದು ಸತ್ಯವೂ ಕೂಡ ಹೌದು, ಆದರೆ ಸಂಪೂರ್ಣ ಸತ್ಯವಲ್ಲ. ತಾಲಿಬಾನಿಗಳ ಬಳಿಯಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದೆ, ಅದು ಕೂಡ ಅಮೆರಿಕ ನಿರ್ಮಿತ ವೆಪನ್ಗಳು. ಅರೆ, ತಾಲಿಬಾನಿಗಳ ಕೈಗೆ ಅಮೆರಿಕ ಯಾವಾಗ ವೆಪನ್ ಕೊಟ್ಟಿದ್ದು ಅಂತ ನೀವು ಕೇಳಬಹುದು. ಇಲ್ಲಿ ಅಮೆರಿಕ ತಾಲಿಬಾನಿಗಳಿಗೆ ಯಾವುದೇ ವೆಪನ್ ಕೊಟ್ಟಿಲ್ಲ. ಬದಲಾಗಿ ಅಮೆರಿಕದ ಸೇನೆ ತನ್ನ ಶಸ್ತ್ರಾಸ್ತ್ರಗಳನ್ನ ಅಫ್ಘಾನಿಸ್ತಾನದಲ್ಲಿ ಬಿಟ್ಟು ಹೋಗಿತ್ತು. ನಿಮಗೆಲ್ಲ ಗೊತ್ತಿರುವ ಹಾಗೆ ತಾಲಿಬಾನಿಗಳು ಅಫ್ಘಾನಿಸ್ತಾನದ ಚುಕ್ಕಾಣಿ ಹಿಡಿಯುವ ಮೊದಲು ಅಮೆರಿಕ ಸೇನೆ ಅಫ್ಘಾನಿಸ್ತಾನದಲ್ಲಿತ್ತು. ಅದು ಕೂಡ ಅಂತಿಂತ ಸೇನೆಯಲ್ಲ, ಅತ್ಯಾಧುನಿಕ ಅಸ್ತ್ರಗಳನ್ನೊಳಗೊಂಡ ಸೇನೆಯಾಗಿತ್ತು. ಆದರೆ ಅಮೆರಿಕಾಗೆ ಅಫ್ಘಾನಿಸ್ತಾನದಲ್ಲಿ ಅಂದುಕೊಂಡಿದ್ದನ್ನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ತಾಲಿಬಾನಿಗಳನ್ನ ಬೇರು ಸಮೇತ ಕಿತ್ತು ಹಾಕೋದಕ್ಕೆ ಅಮೆರಿಕಾಗೆ ಸಾಧ್ಯವಾಗೋದೇ ಇಲ್ಲ. ಕೊನೆಗೆ ಅಫ್ಘಾನಿಸ್ತಾನವನ್ನ ನಡು ನೀರಿನಲ್ಲಿ ಕೈಬಿಟ್ಟು ಅಮೆರಿಕ ಸೇನೆ ಅಲ್ಲಿಂದ ಜಾಗ ಖಾಲಿ ಮಾಡುತ್ತೆ. ಹೀಗೆ ಜಾಗ ಖಾಲಿ ಮಾಡುವಾಗ ಅಮೆರಿಕ ಸೇನೆಗೆ ಅದೇನ್ ಅರ್ಜೆಂಟ್ ಇತ್ತೋ ಗೊತ್ತಿಲ್ಲ, ತನ್ನ ಬಳಿ ಇದ್ದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಅಲ್ಲೇ ಬಿಟ್ಟು ಅಮೆರಿಕಾಗೆ ಹಾರುತ್ತೆ. ಇಲ್ಲಿ ಕೇವಲ ಶಸ್ತ್ರಾಸ್ತ್ರಗಳನ್ನ ಮಾತ್ರ ಅಮೆರಿಕ ಬಿಟ್ಟು ಹೋಗಿದ್ದಲ್ಲ, ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳನ್ನ ಕೂಡ ಅಮೆರಿಕದ ಮಿಲಿಟರಿ ಬಿಟ್ಟು ಹೋಗಿತ್ತು. ಈಗ ಅಂದು ಅಮೆರಿಕ ಬಿಟ್ಟು ಹೋದ ಎಲ್ಲ ಅಸ್ತ್ರಗಳು ತಾಲಿಬಾನಿ ಮಿಲಿಟರಿಯ ಬತ್ತಳಿಕೆಯಲ್ಲಿದೆ. ಹೀಗಾಗಿ ತಾಲಿಬಾನಿಗಳ ಸೈನ್ಯ ಬಲಿಷ್ಠವಾಗಿದೆ. ಸದ್ಯದ ಮಟ್ಟಿಗೆ ಹೋಲಿಕೆ ಮಾಡಿದರೆ ಪಾಕಿಸ್ತಾನದ ಮುಂದೆ ತಾಲಿಬಾನಿಗಳ ಸೈನ್ಯ ದೈತ್ಯವಾಗಿದೆ. ಇದೇ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ನಡುಗೋದಕ್ಕೆ ಶುರುವಾಗಿದೆ. ಒಂದು ವೇಳೆ ಯುದ್ಧ ಘೋಷಣೆ ಮಾಡಿದ್ರೆ ನಮ್ಮ ಗತಿ ಏನು ಅನ್ನುವ ಚಿಂತೆ ಪಾಕಿಸ್ತಾನವನ್ನ ಕಾಡೋದಕ್ಕೆ ಶುರುವಾಗಿದೆ. ಇಲ್ಲಿ ಕೇವಲ ತಾಲಿಬಾನಿಗಳ ಸೈನ್ಯ ಗಡಿಯತ್ತ ಬಂದಿರೋದು ಮಾತ್ರವಲ್ಲ, ದಾಳಿ ಮಾಡೋದಕ್ಕೆ ಕೂಡ ಶುರು ಮಾಡಿದೆ ಅನ್ನುವ ಮಾಹಿತಿ ಇದೆ. ಪಾಕ್ ಗಡಿ ಪೋಸ್ಟ್ ಮೇಲೆ ದಾಳಿ ಮಾಡಿರುವ ತಾಲಿಬಾನಿಗಳು ಇಬ್ಬರು ಪಾಕ್ ಯೋಧರನ್ನ ಹೊಡೆದುರುಳಿಸಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ.
ಸ್ನೇಹಿತರೆ, ತಾಲಿಬಾನ್ ಸೇನೆ ಪಾಕಿಸ್ತಾನ ಗಡಿಯತ್ತ ಸಾಗರೋಪಾದಿಯಲ್ಲಿ ಬರ್ತಾ ಇರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈ ವಿಡಿಯೋ ನೋಡಿದ್ರೆ ಒಂದಂತೂ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಈ ತಾಲಿಬಾನಿಗಳು ದೊಡ್ಡದೊಂದು ಪ್ಲಾನ್ ಹಾಕಿ ಬಂದಿದ್ದಾರೆ. ಸೈನಿಕರ ಸಂಖ್ಯೆ ಕೂಡ ತುಂಬಾನೇ ದೊಡ್ಡ ಪ್ರಮಾಣದಲ್ಲಿದೆ. ಕೆಲವೊಂದು ಮಾಧ್ಯಮಗಳು ವರದಿ ಮಾಡಿರುವ ಪ್ರಕಾರ 15,000ಕ್ಕೂ ಅಧಿಕ ಸೈನಿಕರು ಪಾಕಿಸ್ತಾನದ ಗಡಿಯತ್ತ ದಂಡೆತ್ತಿ ಬಂದಿದ್ದಾರಂತೆ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ, ಒಂದು ವಾರದ ಹಿಂದೆ ಬಾಂಗ್ಲಾದೇಶದ ಕೆಲ ಕಿಡಿಗೇಡಿಗಳು ಅಖಂಡ ಬಾಂಗ್ಲಾದ ಮ್ಯಾಪ್ ಅನ್ನ ಯಾವ ರೀತಿ ಬಿಡುಗಡೆ ಮಾಡಿದ್ರು, ಅದೇ ರೀತಿ ಅಫ್ಘಾನಿಸ್ತಾನದ ಕಿಡಿಗೇಡಿಗಳು ಕೂಡ ಇಂಥದ್ದೇ ಒಂದು ಮ್ಯಾಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಕಿಡಿಗೇಡಿ ಅಂತ ಹೇಳೋದಕ್ಕೆ ಕಾರಣ ಇದೆ. ಮೊದಲು ಈ ಮ್ಯಾಪ್ ಅನ್ನ ನೋಡಿ. ಇಲ್ಲಿ ಪಾಕಿಸ್ತಾನ ಅನ್ನುವ ದೇಶವೇ ಇಲ್ಲದ ಹಾಗೆ ಅಖಂಡ ಅಫ್ಘಾನಿಸ್ತಾನವನ್ನ ರಚನೆ ಮಾಡಿದ್ದಾರೆ. ಕೇವಲ ಪಾಕಿಸ್ತಾನವನ್ನ ಕಬ್ಜಾ ಮಾಡಿದ್ರೆ ನಾವು ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇರಲಿಲ್ಲ. ಇಲ್ಲಿ ತಾಲಿಬಾನಿಗಳು ಭಾರತದ ಭೂಮಿ ಮೇಲೆ ಕೂಡ ಕಣ್ಣಿಟ್ಟಿದ್ದಾರೆ ಅನ್ನೋದು ಗಮನಿಸಬೇಕಾದ ಸಂಗತಿ. ಇದು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ಮ್ಯಾಪ್ ಅಷ್ಟೇ. ಈ ಮ್ಯಾಪ್ಗೂ ತಾಲಿಬಾನ್ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಇಲ್ಲಿ ಅಫ್ಘಾನಿಸ್ತಾನಕ್ಕೆ ಭಾರತವನ್ನ ಟಚ್ ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲ ಬಿಡಿ. ಅದನ್ನ ತಾಲಿಬಾನಿಗಳು ಮಾಡೋದು ಕೂಡ ಇಲ್ಲ. ಆದರೆ ಪಾಕಿಸ್ತಾನದ ಭೂಪಟವನ್ನೇ ಬದಲಾಯಿಸುವ ತಾಕತ್ತು ಈಗಿನ ತಾಲಿಬಾನಿ ಸೇನೆಗಿದೆ. ಎಲ್ಲಿವರೆಗೆ ತಾಲಿಬಾನಿಗಳ ಕೈಯಲ್ಲಿ ಅಮೆರಿಕ ನಿರ್ಮಿತ ಅಸ್ತ್ರಗಳಿರುತ್ತೋ ಅಲ್ಲಿವರೆಗೆ ತಾಲಿಬಾನಿಗಳು ಡೆಡ್ಲಿ ಡೇಂಜರಸ್. ಇನ್ನು 2 ದಿನದ ಹಿಂದೆ ಕೂಡ ತಾಲಿಬಾನಿಗಳು ಪ್ರತೀಕಾರದ ದಾಳಿ ನಡೆಸಿದ್ರು ಅನ್ನುವ ಮಾಹಿತಿ ಇದೆ. ಅದು ಅಂತಿಂತ ದಾಳಿಯಲ್ಲ, ಡೇಂಜರಸ್ ದಾಳಿ. ಈ ಪ್ರತೀಕಾರದ ದಾಳಿಯಲ್ಲಿ ಸುಮಾರು 19 ಪಾಕಿಸ್ತಾನದ ಸೈನಿಕರು ಹತರಾಗಿದ್ದಾರೆ. ಪಾಕ್ ಹಾಗೂ ಅಫ್ಘಾನ್ ಗಡಿಯಲ್ಲಿ ತಾಲಿಬಾನ್ ಪಡೆಗಳು ಮುಗಿಬಿದ್ದಿದ್ದು ಫಿರಂಗಿಗಳು ಮತ್ತು ಮಷಿನ್ ಗನ್ಗಳ ಮೂಲಕ ದಾಳಿ ನಡೆಸಿವೆ. ತಾಲಿಬಾನ್ ಪ್ರತೀಕಾರಕ್ಕೆ ಪಾಕಿಸ್ತಾನಿ ಸೇನೆ ತತ್ತರಗೊಂಡಿದೆ. ಅಫ್ಘಾನಿಸ್ತಾನದ ತಾಲಿಬಾನ್ ಯೋಧರ ಈ ದಾಳಿಯಿಂದಾಗಿ ಪಾಕಿಸ್ತಾನಿ ಸೇನೆಯು ತನ್ನ 2 ಗಡಿ ಪೋಸ್ಟ್ಗಳನ್ನು ತೊರೆದು ಹಿಮ್ಮೆಟ್ಟಬೇಕಾಯಿತು. ದಾಳಿಯ ಕುರಿತು ತಾಲಿಬಾನ್ ಮಾಹಿತಿಯನ್ನ ದೃಢಪಡಿಸಿದೆ. ಅಲ್ಲದೆ ಪಾಕ್ ಸೈನಿಕರನ್ನ ಹೊಡೆದುರುಳಿಸಿರೋದಾಗಿ ಹೇಳಿಕೊಂಡಿದೆ. ತುರಾಯ್ಡ್ ಲೈನ್ ಬಳಿ ಫಕ್ತಿಯಾ ಹಾಗೂ ಗೋಸ್ಟ್ ಪ್ರದೇಶದಲ್ಲಿ ಈ ಸಂಘರ್ಷ ನಡೆದಿದೆ ಅಂತ ತಾಲಿಬಾನ್ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಸಂಘರ್ಷದಲ್ಲಿ ತಾಲಿಬಾನ್ ಹೋರಾಟಗಾರರು ಪಾಕಿಸ್ತಾನದ ಪೋಸ್ಟ್ಗಳ ಮೇಲೆ ದಾಳಿ ಮಾಡಿದ್ದು ಮಾತ್ರವಲ್ಲದೆ ಅವುಗಳನ್ನು ಸುಟ್ಟು ಬೂದಿ ಮಾಡಿದ್ದಾರೆ. ದಾಳಿ ಎಷ್ಟು ಭೀಕರವಾಗಿತ್ತು ಅಂದ್ರೆ ಪಾಕಿಸ್ತಾನ ಸೇನೆಗೆ ಹಿಮ್ಮೆಟ್ಟುವುದನ್ನ ಬಿಟ್ಟು ಬೇರೆ ದಾರಿ ಕಾಣಲಿಲ್ಲ ಎನ್ನಲಾಗಿದೆ. ಹೀಗೆ 2 ದಿನದ ಹಿಂದೆಯೇ ಪ್ರತೀಕಾರದ ದಾಳಿ ಶುರು ಮಾಡಿರುವ ತಾಲಿಬಾನಿಗಳು ಈಗ ಗಡಿಯಲ್ಲಿ ಸೈನಿಕರ ಸಂಖ್ಯೆಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಹಾಗಂತ ಇಲ್ಲಿ ತಾಲಿಬಾನಿಗಳು ಸುಮ್ಮನೆ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿಲ್ಲ. ಇಲ್ಲಿ ತಾಲಿಬಾನಿಗಳನ್ನ ಸುಮ್ಮನೆ ಕೆಣಕಿದ್ದೇ ಪಾಕಿಸ್ತಾನ. 6 ದಿನಗಳ ಹಿಂದೆ ಪಾಕಿಸ್ತಾನದ ವಾಯುಪಡೆ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿತ್ತು. ಈ ವೈಮಾನಿಕ ದಾಳಿಯಲ್ಲಿ ಬರೋಬ್ಬರಿ 46 ಜನ ಸಾವನ್ನಪ್ಪಿದ್ರು. ದುರಂತ ಅಂದ್ರೆ ಪಾಕಿಸ್ತಾನ ಈ ರೀತಿ ದಾಳಿ ಮಾಡುವಾಗ ಮಕ್ಕಳನ್ನ ಕೂಡ ಬಲಿ ತೆಗೆದುಕೊಂಡಿತ್ತು. ಕುಟುಂಬಗಳೇ ನಾಶವಾಗಿ ಹೋಗಿದ್ದವು. ಹೀಗೆ ಪಾಕಿಸ್ತಾನ ದಾಳಿ ಮಾಡಿದ ಬೆನ್ನಲ್ಲೇ ತಾಲಿಬಾನಿಗಳು ಪ್ರತೀಕಾರದ ಶಪಥ ಮಾಡಿಬಿಟ್ಟಿದ್ರು. ನೀವು ಮಾಡಿದ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಬಿಡೋದಿಲ್ಲ ಅಂತ ತಾಲಿಬಾನ್ ಸರ್ಕಾರ ಬಹಿರಂಗವಾಗಿಯೇ ಘೋಷಣೆ ಮಾಡಿತ್ತು. ಇದೀಗ ಘೋಷಣೆ ಮಾಡಿದ ರೀತಿ ತಿರುಗಿ ಬೀಳೋದಕ್ಕೆ ಶುರು ಮಾಡಿದೆ. ಅಲ್ಲಿಗೆ ಒಂದು ಕಾಲದ ಮಿತ್ರರು ಈಗ ರಣರಂಗದಲ್ಲಿ ಶತ್ರುಗಳಾಗಿ ಬದಲಾಗಿದ್ದಾರೆ. ಪಾಕಿಸ್ತಾನ ನಾಗರಿಕರ ಮೇಲೆ ಕೂಡ ದಾಳಿ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಇಡೀ ಜಗತ್ತೇ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದೆ. ಅದರಲ್ಲೂ ಬಲಿಷ್ಠ ದೇಶಗಳು ಮಕ್ಕಳ ಮೇಲಿನ ದಾಳಿಯನ್ನ ಸಹಿಸೋದಿಲ್ಲ ಅಂತ ಎಚ್ಚರಿಕೆ ನೀಡಿವೆ. ಈಗ ಕೇವಲ ಅಲ್ಲಿನ ತಾಲಿಬಾನ್ ಸರ್ಕಾರ ಮಾತ್ರವಲ್ಲ, ಜನರಿಗೆ ಕೂಡ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ಶುರುವಾಗಿದೆ. ಇದೇ ಕಾರಣಕ್ಕಾಗಿ ಅಲ್ಲಿನ ಜನ ಕೂಡ ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಭೂಭಾಗ ನಮಗೆ ಸೇರಿದ್ದು, ಅದನ್ನ ವಶಪಡಿಸಿಕೊಳ್ಳಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಒಂದು ಕಾಲದ ಮಿತ್ರರ ಈ ವೈರತ್ವದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.